ನನ್ನ ಬಗ್ಗೆ ಕೂಡ ನಾನು ಈಗಾಗಲೇ ಹೇಳಿದೆ, ನಮ್ಮ ಕುಟುಂಬ ಆಗಲಿ ನಾನಾಗಲಿ ನಾವು ಯಾವತ್ತೂ ಕೂಡ ಯಾವ ರೀತಿ ನಮ್ಮ ವರ್ತನೆ ಇದೆ ಅಂತ ಅನ್ನೋದನ್ನು ಇವತ್ತು ಜನರಿಗೆ ಗೊತ್ತಿದೆ ಕಲಬುರಗಿಯಲ್ಲಿ. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಆದರೆ ನನ್ನ ಬಗ್ಗೆನಲ್ಲಿ ಏನು ವೈಯಕ್ತಿಕ ಟೀಕೆಗಳನ್ನು ಮಾಡೋದ್ರ ಮುಖಾಂತರ ಭಾಳಷ್ಟು ವಿಡಿಯೋಗಳು ಇವತ್ತು ಹರಿದಾಡ್ತಾ ಇದ್ದಾವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳ ಬಾರಿ ಹೇಳ್ತಾ ಇರ್ತಾರೆ, ನಾನು ನೋಡಿದ್ದೇನೆ. ನನಗೆ ಅಣ್ಣ ಬಸವಣ್ಣವ್ರ ಮೇಲೆ ವಿಶ್ವಾಸ ಇದೆ, ಭಗವಾನ್ ಬುದ್ಧರ ಮೇಲೆ ವಿಶ್ವಾಸ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ವಿಶ್ವಾಸ ಇದೆ ಅಂತಲೂ ಮಾತನ್ನು ನಾವು ಕೂಡ ನಮ್ಮ ಆದರ್ಶ ಮತ್ತು ನಮ್ಮ ವಿಚಾರಧಾರೆಯೂ ಕೂಡ ಇವತ್ತು ಭಗವಾನ್ ಬುದ್ಧರ ಆದರ್ಶ, ಅಣ್ಣ ಬಸವಣ್ಣವರ ಆದರ್ಶ, ಈ ದೇಶಕ್ಕೆ ಸಂವಿಧಾನವನ್ನು ನೀಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ಮೇಲೆ ಕೂಡ ನಾವು ನಮ್ಮ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಯಾರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ತಕ್ಷಣ ಪೊಲೀಸ್ ಇಲಾಖೆ ಇವತ್ತು ಅವರನ್ನು ಬಂಧಿಸುವಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಇದೆ. ನಾವು ಅನೇಕ ನಮ್ಮ ಕಾರ್ಯಕರ್ತರು ಅನೇಕ ಜನ ಇವತ್ತು ಪೊಲೀಸರಿಗೆ ಪರ್ಮಿಷನ್ಕ್ಕಾಗಿ ಹೋರಾಟ ಮಾಡೋಕ್ಕೆ ಕೇಳಕ್ಕೆ ಹೋದರೆ ಇವತ್ತು ನಮಗೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆದರೆ ಅವರಿಗೆ ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ನೂರಾರು ಜನ ಸೇರಿ ಅವರು ಯಾವುದೇ ಪೊಲೀಸರ ಪರ್ಮಿಷನ್ ಇಲ್ಲ, ಅದಕ್ಕೆ ಯಾವುದೇ ಥರದ್ದು ನಿಯಮಗಳನ್ನು ಇವತ್ತು ಅವರು ಪಾಲನೆಯನ್ನು ಮಾಡದೆ ಅವರು ಅಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಇವತ್ತು ಅಲ್ಲಿ ಪೊಲೀಸರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥ ವಿಡಿಯೋಗಳಿದ್ದಾವೆ. ಆ ಎಲ್ಲ ವಿಡಿಯೋಗಳನ್ನು ಇವತ್ತು ತಗೊಂಡು ಯಾರ್ಯಾರು ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಈಗಾಗಲೇ ಪೊಲೀಸ್ ಇಲಾಖೆ ಕೊಟ್ಟಿದ್ದೇವೆ. ಆದರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಾ ಇಲ್ಲ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಅವ್ರ ಮೇಲೆ ತಕ್ಷಣದಲ್ಲಿ ಇವತ್ತು ಪ್ರಕರಣವನ್ನು ದಾಖಲೆಯನ್ನು ಮಾಡಬೇಕು ಅಂತನೂ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಹಿಂದೆ ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಅಮರನಾಥ್ ಪಾಟೀಲ್ ಕಾಕೋರು ಅನೇಕ ಸರ್ತಿ ಹೇಳ್ತಾ ಇರ್ತಾರೆ, ನಾವೆಲ್ಲರೂ ಕೂಡ ನಿಜಾಮ ಈ ಭಾಗ ಪಾಕಿಸ್ತಾನದಲ್ಲಿ ಸೇರಬೇಕು ಅಂತ ಹೇಳಿ ಈ ಭಾಗದ ಜನರ ಮೇಲೆ ರಜಾಕರನ್ನು ಇಟ್ಕೊಂಡು ಬಹಳಷ್ಟು ಅತ್ಯಾಚಾರ ಅನ್ಯಾಯವನ್ನು ಮಾಡಿರುವಂಥದ್ದು. ಹೀಗಾಗಿ ಆ ರಜಾಕರ ವಿರುದ್ಧ ನಮ್ಮ ಹಿರಿಯರು ಹೋರಾಟ ಮಾಡಿ ಈ ಭಾಗ ಭಾರತದಲ್ಲಿ ಉಳಿಬೇಕು ಅಂತ ಹೇಳಿ ಅನೇಕ ಬಲಿದಾನಗಳು ಇವತ್ತಿನ ದಿವಸ ಆಗಿರುವಂಥದ್ದು. ವಿಶೇಷವಾಗಿ ನಮ್ಮಲ್ಲೂ ಕೂಡ ರೇವೂರಲ್ಲಿ ಅನೇಕ ಜನ ರಜಾಕರ ವಿರುದ್ಧ ನಮ್ಮ ಹಿರಿಯರು ಕೂಡ ಇವತ್ತು ಹೋರಾಟ ಮಾಡಿದ್ದನ್ನು ಇವತ್ತು ನಾವು ನೆನಪಿಸಬೇಕಾಗತ್ತೆ. ಆ ರೀತಿಯಾದಂಥ ಹೋರಾಟ ಈ ಏನು ಪಾಕಿಸ್ತಾನದ ಮೇಲೆ ಪ್ರೀತಿ ಇರುವಂಥ ಕೆಲವೊಂದು ಏನು ಗುಂಡಾಗಳಿದ್ದಾವೆ ಅವರಿಗೆ ಸದೆಬಡಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಲಬುರಗಿಯ ಜನ ಸಿದ್ಧರಿದ್ದೇವೆ ಅಂತ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದೇಶಭಕ್ತರು ಕಲಬುರಗಿಯ ಅಭಿವೃದ್ಧಿಗಾಗಿ, ಕಲಬುರಗಿಯ ಒಂದು ಸೌಹಾರ್ದತೆಗಾಗಿ ನಾವೆಲ್ಲರೂ ಕೂಡ ಕಲಬುರಗಿಯ ನಾಗರಿಕರು ದೇಶಭಕ್ತರಿದ್ದೇವೆ. ನಾವು ಪಾಕಿಸ್ತಾನಿ ಯಾರು ಪ್ರೀತಿಯನ್ನು ಮಾಡ್ತಾ ಇದ್ದಾರೆ ಅವರ ವಿರೋಧವಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ ಇದ್ದೇವೆ ಅಂತನ್ನುವ ಮಾತನ್ನು ಹೇಳಿ ಅದರ ಬಗ್ಗೆ ಇನ್ನೂ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ಮಾತನಾಡಿ ಸುಮಾರು 1 ಲಕ್ಷ ಸಹಿ ಸಂಗ್ರಹವನ್ನು ಮಾಡಿ ರಾಜ್ಯದ ನಮ್ಮ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಕೊಡಬೇಕು ಮತ್ತು ಕೇಂದ್ರಕ್ಕೆ ಅದರ ಮೇಲೆ ಏನಾದರೂ ಇಲ್ಲಿ ಇನ್ನೂ ಈ ರೀತಿಯಾದಂಥ ಗುಂಡಾಗರ್ದಿ ಮತ್ತು ರೌಡಿಸಮ್ ಇಲ್ಲಿ ಕಲಬುರಗಿನಲ್ಲಿ ಸರಿಯಾಗಲಿಲ್ಲ ಅಂತಂದರೆ ಕೇಂದ್ರದ ನಮ್ಮ ನಾಯಕರಿಗ ಗಮನಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ತರುವಂಥ ಕೆಲಸ ಮಾಡ್ತೇವೆ. ನನಗೆ ಅವರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಈಗಾಗಲೇ ನಮ್ಮ ಕಲಬುರಗಿಯ ಜನರು ನಮಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಿರಂತರವಾಗಿ ನಾವು ಸೇವೆಯನ್ನು ಮಾಡಿದ್ದೇವೆ. ಹಿಂದೆ ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯ ನಾವೇನು ಹೇಳಬೇಕಾಗಿಲ್ಲ. ಆದರೆ 3 ವರ್ಷ ಆಗಿದೆ ಈ ಸರ್ಕಾರ ಬಂದು. ಅವರ ಅವಧಿಯಲ್ಲಿ 3 ಕೆಲಸ ನಮ್ಮ ಕಲಬುರಗಿಗೆ ಮಾಡಿದ್ದು ಒಂದು ಉದಾಹರಣೆಗೆ ಹೇಳಂತ ಹೇಳಿ ಅವರಿಗೆ ಅಭಿವೃದ್ಧಿ ಚರ್ಚೆ ಮಾಡೋದನ್ನು ಬಿಟ್ಟು ಏನೇನೋ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಗೌರವ ಕೊಟ್ಟು ಇವತ್ತಿನ ದಿವಸ ನಾವು ಹೇಳಬೇಕು ಅಂತಂದರೆ ಅವರು ತಮ್ಮ ಪಕ್ಷದಲ್ಲಿನೇ ಅನೇಕ ಜನ ನನಗೆ ಟಿಕೆಟ್ ಸಿಗ್ತದಂತ ಹೇಳಿ ಅವರು ಏನೋ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮೊದಲು ಅದನ್ನು ಅವ್ರ ಗಮನ ತಗೊಳ್ಳಿ. ಮತ್ತು ಕಲಬುರಗಿಗೆ ಅಭಿವೃದ್ಧಿ ಏನು ಜನರು ಈ ಬಿಸಿಲಲ್ಲಿ ಕುಡಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅನೇಕ ರಸ್ತೆ ಅವ್ರ ಮನೆ ಎದುರುಗಡೆನೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಸುಮಾರು 1.5-2 ವರ್ಷ ಆಗಿದೆ ಆ ರೋಡ್ ಕೆಲಸ ನಡೀತಾ ಇದ್ದು. ಅದನ್ನು ಸರಿ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಅವರು ಏನು ಈ ರೀತಿ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಪಡಿಸಲಿಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಡುವಂಥದ್ದು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.
ರಾಜ್ಯದ ನಾಯಕರು ಈಗಾಗಲೇ ಹೇಳಿದ್ದೀನಿ ತಮಗೆ. ವಿಜೇಂದ್ರ ಅಣ್ಣವರು ಕೂಡ ನನಗೆ ಫೋನ್ ಮಾಡಿ ಈ ರೀತಿ ಯಾವುದೇ ಕಾರಣಕ್ಕೂ ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ನಾಯಕರ ಮೇಲೆ ಇದೆ. ಸುಭಾಷ್ ಕಾಕೋರು ಹೇಳ್ದಂಗೆ ಆಳಂದ ಪ್ರಕರಣ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ. ಅದಕ್ಕೂ ಕೂಡ ನಾವು ಕಾನೂನು ರೀತಿಯಿಂದ ಅವ್ರೇನು ಕೇಸ್ ವಾಪಸ್ ತಗೊಂಡಿದ್ದಾರೆ ಅದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಿಂದ ಯಾವ ರೀತಿ ಹೋರಾಟ ಮಾಡಬೇಕು. ಮತ್ತು ಈಗಿರುವಂಥ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಸಾರ್ವಜನಿಕರು ಯಾರೂ ಕೂಡ ಏನೋ ಈ ಮುಸ್ಲಿಂ ಕೆಲವೊಬ್ಬ ಗುಂಡಾಗಳಿಂದ ಏನು ಕಲಬುರಗಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಇವತ್ತೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧನೂ ಕೂಡ ಇವತ್ತು ನಾವು ಹೋರಾಟಕ್ಕೆ ಇವತ್ತು ಸಜ್ಜರಾಗಿದ್ದೇವೆ. ಹೌದು ಸರ್. ಇಲ್ಲ ಸರ್, ಅವ್ರ ಪತ್ರಿಕೆ ಅವರ ಇದರಿಂದನೇ ಬಂದಿದೆ ಇದೆ ಸರ್. ಅದು ಒಂದು ಮೇಲಿಂದ ಬರಲಿಕ್ಕೆ ಏನಾದರೂ ಆಗಿರಬೇಕು. ಬಟ್ ಅವರ ಪತ್ರಿಕೆಯಿಂದನೇ ಇದನ್ನು ತಗೊಂಡು ಅಣ್ಣ ನೀವು ಬೇಕಾದರೆ ಅವರಿಗೆ ಪತ್ರಿಕೆದವ್ರಿಗೆ ಮಾತಾಡ್ಕೊಳ್ಳಿ. ವಿಚಾರ ಏನು ನಡೀತಾ ಇದೆಯಲ್ಲ ಅದ್ರ ಬಗ್ಗೆನಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಇದು ಏನು ಅವರು ಹೇಳ್ತಾ ಇದ್ದಾರಲ್ಲ, ನಾನು ಏನು ಹೇಳ್ತೀನಿ, ಅನೇಕ ಜನ ಪತ್ರಕರ್ತರೇ ಹಿರಿಯರು ನಾವು ಇದ್ದಾಗ ಕಮರುಲ್ ಇಸ್ಲಾಂ ಹೇಳಿದ್ದು ಇದು ಸತ್ಯ ಇದೆ ಅಂತ ಹೇಳಿ ಅನೇಕ ಜನ ನಾನು ಫೋನ್ ಮಾಡಿ ಹೇಳಿದ್ದಾರೆ. ಹೀಗಾಗಿ ಇದನ್ನು ಇವತ್ತು ನಾವು ಅದಕ್ಕೆ ಇದನ್ನು ಕೂಡ ಕೊಡ್ತಾ ಇದ್ದೇವೆ. ಅದಕ್ಕೂ ಕೇಸ್ ಏನು ವಾಪಸ್ ತಗೋಬೇಕಾಗಿಲ್ಲ. ನಾವು ಈ ರೀತಿ ಕೇಸ್ ನಾವು ಸರ್ಕಾರಕ್ಕೆ ನಾವು ಕೇಸ್ ವಾಪಸ್ ತಗೋರಿ ಅಂತ ಹೇಳಿ ನಮ್ಮ ಮನವಿ ಇಲ್ಲ. ಈ ರೀತಿ ಇನ್ನೂ ಹೆಚ್ಚು ಕೇಸ್ ಹಾಕಿದ್ರು ಕೂಡ ನಾವು ಅಂಜೋದಿಲ್ಲ ಅಂತ ನಾವು ಮಾತನ್ನ ಹೇಳಿಕೆ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ವಿ. ಕೇವಲ ಹೆಸರಿಗಾಗಿ ಇವತ್ತು ಕೇಸ್ ಮಾಡಿದ್ದಾರೆ. ಆದರೆ ನಮ್ಮ ಅಲ್ಲಿ ಸ್ಟೇಷನ್ ಬಜಾರಿನ ಕಾರ್ಪೊರೇಟರ್ ಮಲ್ಲಿಕಾರ್ಜುನ್ ಉದ್ನೂರವರು ಅವರ ಒಂದು ಏನು ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆ, ನಮ್ಮ ಏನು ಸ್ಟೇಷನ್ ಬಜಾರದಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ಇನ್ನೂ ಕೂಡ ಇವತ್ತು FIR ಅನ್ನು ಇವತ್ತು ಪೊಲೀಸರು ಮಾಡ್ತಾ ಇಲ್ಲ. ಅದು ವಿಡಿಯೋ ಮತ್ತು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನು ಯಾರ್ದು ಅಲ್ಲ, ಅದು ವಿಡಿಯೋ ಇದೆ. ನಾವು ಕಮರುಲ್ ಇಸ್ಲಾಂ ಅವರ ಬಗ್ಗೆನಲ್ಲೇ ಅವ್ರು ಮಾತಾಡಿದ್ದಾರೆ ಹಿಂದೆ. ಅದನ್ನು ಕೂಡ ಯಾವಾಗ ಅಂತಂದರೆ ಮುಸ್ಲಿಂ ಲೀಗ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದಾರೆ ಅಂತ ಹೇಳಿದೆವು. ಮುಸ್ಲಿಂ ಲೀಗ್ ಅವರಿಗೆ ತೊಂದರೆ ಆಗಬೇಕು ಇಲ್ಲ ಕೇಳಿ ಇದೆ ಯಾಕೆ ಒಂದೇ ನಿಮಿಷ ನಿಮ್ಗೆ ಹೇಳ್ತೇನೆ, ಇನ್ನು ಒಂದೇ ನಿಮಿಷ. ಮುಸ್ಲಿಂ ಲೀಗ್ನಲ್ಲಿ ಕಮರುಲ್ ಇಸ್ಲಾಂ ಅವರು ಇದ್ದಾಗ ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳಿದ್ದೇನೆ. ತೊಂದರೆ ಯಾರಿಗಾಗಬೇಕು? ಮುಸ್ಲಿಂ ಲೀಗಿನ ಕಾರ್ಯಕರ್ತರಿಗಾಗಬೇಕು. ಕಾಂಗ್ರೆಸ್ನವರಿಗೆ ಯಾಕೆ ತೊಂದರೆ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಈಗಿರುವಂಥ ಕಾಂಗ್ರೆಸ್ಸು ಕೂಡ ಮುಸ್ಲಿಂ ಲೀಗ್ ಆಗಿದೆ ಏನಂತ ಹೇಳಿ ನಾವು ಕೇಳಬೇಕಾಗತ್ತೆ. ಕೊಟ್ಟಿದ್ದೇವಲ್ಲ, ಅದೇ ತಗೋತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಪೊಲೀಸರು ತಗೊಂಡಿಲ್ಲ ಅಂತಂದ್ರೂ ಕೂಡ ಅದಕ್ಕೆ ಕೋರ್ಟಿಗೆ ಹೋಗಿ ನಾವು ಪರ್ಮಿಷನನ್ನು ತಗೊಳ್ಳುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅಂತ ಏನು ಶಾಸಕರಿದ್ದಾರಲ್ಲ ಅವರಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ. ಅವರಿಗೆ ಏನು ಸಾರ್ವಜನಿಕರ ಏನು ತೊಂದರೆ ಇದೆ ಅವು ಯಾವುದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಲ್ಲಿನ ಒಬ್ಬ ಅಧಿಕಾರಿ ಇವತ್ತು ಮಹಾನಗರ ಪಾಲಿಕೆಯವರ ಅಧಿಕಾರಿಗಳು ನಾವು ಹಿಂದೆ ನೋಡಿದೆವು, ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ, ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿರುವಂಥದ್ದು. ಆದರೆ ಆ ಅಧಿಕಾರಿ ಮನೆಯವರು ಅವರು ಇವತ್ತು ಕಣ್ಣೀರನ್ನು ಇಟ್ಟು ಇವತ್ತಿನ ದಿವಸ ನಮ್ಮ ಮನೆಯವರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರು ಕೂಡ ಇವತ್ತು ಯಾವುದೇ ಚೇರ್ಮನ್ ಯಾರ್ರೀ ವಿಶಾಲ್ ಹೆಲ್ತ್ ಕಮಿಟಿ ಚೇರ್ಮನ್ ಅವ್ರ ಹೆಸರು ಹೇಳಿದ್ದಾರೆ, ಅವ್ರ ಮೇಲೆ ಇನ್ನೂ ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ. ಅದೇ ಈಗ ಮುಂದಿನ ದಿನಗಳಲ್ಲಿ ಒಂದು ನಾವು ಮಾಡ್ತೇವೆ ಸರ್.